ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ತಮ್ಮ ಅಪಾರವಾದ ಪ್ರೀತಿ ಹಾಗೂ ಅಭಿಮಾನದ ಜಂಬೂ ಸವಾರಿ ಎಂಬ ಈ ಕಾರ್ಯಕ್ರಮದ 25ನೇ ಸಂಚಿಕೆಯಾದ ಈ ವಿಶೇಷ ಸಂಚಿಕೆಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಇಂದಿನ ಸಂಚಿಕೆಯ ವಿಷಯ ಸ್ವಪರಿಚಯ ಹಾಗೂ ಸ್ವರಚಿತ ಸಾಹಿತ್ಯ. ನನ್ನ ಪ್ರಿಯ ಕೇಳುಗ ಬಾಂಧವರೇ, ಇಂದಿನ ಸಂಚಿಕೆ ತಮಗೆಲ್ಲ ಎಂದಿನಂತೆ ಇದೂ ಒಂದು ಸಂಚಿಕೆ ಬಂದಿದೆ, ಕೇಳೋಣ, ಸಂತೋಷ ಪಡೋಣ ಎಂದೆನ್ನಿಸಬಹುದು. ಆದರೆ ಇಂದಿನ ಈ ಸಂಚಿಕೆ ನನ್ನ ಪಾಲಿನ ವಿಶೇಷ ಸಂಚಿಕೆ. ಏಕೆ ಗೊತ್ತೇ? ಹಾಗಿದ್ದರೆ ಕೇಳಿ. ಈಗಾಗಲೇ ನಾನು ಈ ಕಾರ್ಯಕ್ರಮದ ಪ್ರಾರಂಭಿಕ ಸಂಚಿಕೆಯಲ್ಲಿ ನನ್ನ ಸಂಕ್ಷಿಪ್ತವಾದ ಪರಿಚಯ ಮಾಡಿಕೊಂಡಿದ್ದೇನೆ. ಆದರೆ ಈಗ ಇನ್ನೊಮ್ಮೆ ನನ್ನ ಬಗ್ಗೆ ಸ್ವಲ್ಪ ತಮಗೆಲ್ಲ ತಿಳಿಸುವ ಆಸೆ. ಹೀಗಾಗಿ ಮೊದಲು ನನ್ನ ಸ್ವಪರಿಚಯ, ನಂತರ ಸ್ವರಚಿತ ಸಾಹಿತ್ಯ. ನನ್ನ ಪ್ರೌಢಶಾಲಾ ವ್ಯಾಸಂಗದ ಸಮಯದಿಂದ ಹಿಡಿದು MA ಪದವಿ ಪಡೆಯುವವರೆಗೆ, ಅಷ್ಟಲ್ಲದೆ ಈಗ ಸಂಪ್ರತಿ ಅಂದರೆ ಸದ್ಯದ ಸಂದರ್ಭದವರೆಗೆ ನನಗೆ ಓದು, ಬರಹ, ನಾಟಕ, ಸಿನಿಮಾ ಮತ್ತು ಭಾಷಣ ಇವೆಲ್ಲವೂ ತುಂಬ ಇಷ್ಟವಾದ ಸಂಗತಿಗಳು. ಹೀಗಾಗಿ ಇವೆಲ್ಲವೂ ನನ್ನ ಅತ್ಯಂತ ಮೆಚ್ಚಿನ ಹವ್ಯಾಸಗಳಾದವು. ಆದ್ದರಿಂದ ನನ್ನ PUC ಸಮಯದಿಂದ ಹಿಡಿದು ಇಲ್ಲಿಯವರೆಗೆ ಸ್ವಲ್ಪ ಪ್ರಮಾಣದಲ್ಲಿ ಕತೆ, ಕವನ, ಪ್ರಬಂಧ ಹಾಗೂ ಚುಟುಕುಗಳನ್ನು ಬರಿತಾ ಬಂದೆ. ಇನ್ನು ಸದಭಿರುಚಿಯ ನಾಟಕ, ಸಿನಿಮಾಗಳಂತೂ ನನಗೆ ಪಂಚಪ್ರಾಣ. ಒಟ್ಟಾರೆಯಾಗಿ ನನ್ನದು ಸ್ವಲ್ಪ ಸಾಂಸ್ಕೃತಿಕ ಹಾಗೂ ಸಾಹಿತ್ಯಿಕ ಮನಸ್ಸು. ಹೀಗಾಗಿ ನಾನು ಸ್ವತಃ ಬರೆದ ಸ್ವಲ್ಪ ಪ್ರಮಾಣದ ಸಾಹಿತ್ಯದ ಸಂಗ್ರಹ ನನ್ನಲ್ಲಿ ಉಳಿದುಕೊಂಡಿದೆ. ಅದನ್ನು ನಾನು ಇನ್ನೂ ಈ ಜಂಬೂ ಸವಾರಿ ಕಾರ್ಯಕ್ರಮದಲ್ಲಿ ತಂದಿಲ್ಲ. ಈ ಕಾರ್ಯಕ್ರಮದ ಪ್ರಾರಂಭಿಕ ಸಂಚಿಕೆಯಲ್ಲಿ ತಮಗೆ ನಾನು ಹೇಳಿದ ಹಾಗೆ ನಾನು ಕಂಡದ್ದನ್ನ, ಕೇಳಿದ್ದನ್ನ ಹಾಗೂ ನನ್ನ ಸುದೀರ್ಘ ಓದಿನಿಂದ ನನ್ನಲ್ಲಿ ಅಡಗಿರುವ ಸಂಗತಿಗಳನ್ನು ಮಾತ್ರ ತಮ್ಮೊಂದಿಗೆ ಹಂಚಿಕೊಂಡು ಬರುತ್ತಲಿದ್ದೇನೆ. ಇವೆಲ್ಲವನ್ನು ನಾನು ಟಿಪ್ಪಣಿ ಮಾಡಿಕೊಂಡು ವಿಷಯವನ್ನು ವಿಶದೀಕರಿಸಿ ಕಥಾರೂಪದಲ್ಲಿ ಹಾಗೂ ವಸ್ತು ವಿಷಯ ರೂಪದಲ್ಲಿ ತಮ್ಮ ಮುಂದೆ ತರುತ್ತಲಿದ್ದೇನೆ. PUCಯನ್ನು ವಿಜ್ಞಾನ ವಿಷಯದಲ್ಲಿ RLS ಕಾಲೇಜ್ ಬೆಳಗಾವಿಯಲ್ಲಿ ಮುಗಿಸಿ KRCS ಕಾಲೇಜ್ ಬೈಲಹೊಂಗಲ್ ಇಲ್ಲಿ BA ಪದವಿ ಪಡೆದು, ನಂತರ JNMC ಬೆಳಗಾವಿಯಲ್ಲಿ ಡಿಪ್ಲೊಮಾ ಇನ್ ಫಾರ್ಮಸಿ ಕೋರ್ಸನ್ನು ಮುಗಿಸಿ ಔಷಧಿ ವ್ಯಾಪಾರದಲ್ಲಿ ಅಂದರೆ ಮೆಡಿಸಿನ್ ಬಿಸ್ನೆಸ್ನಲ್ಲಿ ತೊಡಗಿಕೊಂಡರೂ ಕೂಡ ಇತಿಹಾಸ ನನ್ನ ಇಷ್ಟದ ವಿಷಯವಾದ್ದರಿಂದ ಔಷಧ ಅಂಗಡಿಯನ್ನು ಅಚ್ಚುಕಟ್ಟಾಗಿ ನಡೆಸುತ್ತಾ ಅದರೊಂದಿಗೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಿಂದ MA ಪದವಿ ಪಡೆದೆ. ನಾನು ಪಡೆದ ಜ್ಞಾನ ಕೆಲ ಜನ ವಿದ್ಯಾರ್ಥಿಗಳಿಗೆ ಉಪಯೋಗವಾಗಲೆಂದು ಬೈಲಹೊಂಗಲದಲ್ಲಿನ ಒಂದೆರಡು ಕಾಲೇಜುಗಳಿಗೆ ಬೆಳಗಿನ ಸಮಯದಲ್ಲಿ ಅಂದರೆ 8ರಿಂದ 10 ಗಂಟೆಯವರೆಗೆ ಪ್ರವೃತ್ತಿ ರೂಪದಲ್ಲಿ ಇತಿಹಾಸ ಬೋಧಿಸಲು ಆರಂಭಿಸಿದೆ. ಪ್ರವೃತ್ತಿ ಅಂದರೆ ಏನೂ ಪ್ರತಿಫಲ ಬಯಸದೆ ಮಾಡುವ ಕೆಲಸ ಎಂದುಕೊಳ್ಳಬಹುದು. ಅಲ್ಲಿನ ನನ್ನ ಬೋಧನೆಯ ರೀತಿಯನ್ನು ಹಾಗೂ ಅದರ ಸೊಗಸನ್ನು ಕಂಡ ನನ್ನ ಕೆಲ ಅಧ್ಯಾಪಕ ಮಿತ್ರರು ನನ್ನನ್ನು ಬೇರೆ ಬೇರೆ ವಿದ್ಯಾಸಂಸ್ಥೆಗಳಿಗೆ ವಿಶೇಷ ಉಪನ್ಯಾಸಕ ಹಾಗೂ ಮುಖ್ಯ ಅತಿಥಿ ರೂಪದಲ್ಲಿ ನನಗೆ ಆಹ್ವಾನ ನೀಡಲಾರಂಭಿಸಿದರು. ಇದು ಹೀಗೆ ಮುಂದುವರೆದು TCH, ITI, ಡಿಗ್ರಿ ಹಾಗೂ B.Ed ಕಾಲೇಜುಗಳಿಗೆ ಹಾಗೂ ಹಾಸ್ಯ ಸಂಜೆ ಕಾರ್ಯಕ್ರಮಗಳಿಗೆ, ಇಷ್ಟಲ್ಲದೆ ಅತಿ ಶ್ರೇಷ್ಠವಾದ ಧಾರ್ಮಿಕ ಪ್ರವಚನ ಕಾರ್ಯಕ್ರಮಗಳಿಗೂ ನನಗೆ ಆಹ್ವಾನ ಬರಲಾರಂಭಿಸಿದವು. ಇಲ್ಲಿಯವರೆಗೆ ಮುಖ್ಯ ಅತಿಥಿಯಾಗಿ, ವಿಶೇಷ ಉಪನ್ಯಾಸಕನಾಗಿ ಹಾಗೂ ಸಂಪನ್ಮೂಲ ವ್ಯಕ್ತಿಯಾಗಿ 80ರಿಂದ 90 ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಇನ್ನೇನು 100ರ ಗಡಿ ಮುಟ್ಟುವುದೊಂದೇ ಬಾಕಿ. ಇಲ್ಲಿ ನಾನು ಒಂದು ಸಂಗತಿಯನ್ನು ಅತಿ ಪ್ರೀತಿ ಹಾಗೂ ಹೆಮ್ಮೆಯಿಂದ ಹೇಳಬೇಕು. ಅದೇನೆಂದರೆ, ಬೈಲಹೊಂಗಲದ KRCS ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯದ ಆಹ್ವಾನಗಳನ್ನು ನಾನೆಂದೂ ಮರೆಯುವಂತೇ ಇಲ್ಲ. ಏಕೆಂದರೆ ನನ್ನ ಈ 90 ಉಪನ್ಯಾಸಗಳಲ್ಲಿ ಸುಮಾರು 20ರಿಂದ 25ರಷ್ಟು ಉಪನ್ಯಾಸಗಳು ಈ ಒಂದೇ ಕಾಲೇಜಿನಲ್ಲಿ ಆಗಿವೆ ಎಂದರೆ ಈ ಕಾಲೇಜಿನ ಎಲ್ಲ ಅಧ್ಯಾಪಕ ವೃಂದದ ಪ್ರೀತಿ ಹಾಗೂ ಅಭಿಮಾನ ನನ್ನ ಮೇಲೆ ಎಷ್ಟು ಉನ್ನತವಾದದ್ದು ಎಂಬುದನ್ನು ತಾವೇ ಊಹಿಸಬೇಕು. ಹೀಗಾಗಿ ಈ ಮೂಲಕ ಈ ಕಾಲೇಜಿನ ಎಲ್ಲ ಅಧ್ಯಾಪಕ ಮಿತ್ರರಿಗೆ ಹಾಗೂ ಸಂಸ್ಥೆಯ ಸಿಬ್ಬಂದಿಗೆ ನನ್ನ ಮನದಾಳದ ಹಾಗೂ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳಬಯಸುತ್ತೇನೆ. ಅದರಂತೆ ನನಗೆ ಇತಿಹಾಸ ಬೋಧಕನಾಗಿ ಅವಕಾಶ ನೀಡಿದ ಎಲ್ಲ ಕಾಲೇಜಿನ ಮುಖ್ಯಸ್ಥರಿಗೆ ಹಾಗೂ ನನ್ನನ್ನು ಮುಖ್ಯ ಅತಿಥಿಯನ್ನಾಗಿಸಿ ಆಹ್ವಾನ ನೀಡಿದ ಎಲ್ಲ ಶಾಲೆ, ಕಾಲೇಜು, ಸಂಘ ಸಂಸ್ಥೆ ಹಾಗೂ ಧಾರ್ಮಿಕ ಸಂಘಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಬಯಸುತ್ತೇನೆ. ಇವಿಷ್ಟು ನನ್ನ ಸ್ವಪರಿಚಯಾತ್ಮಕ ನುಡಿಗಳು. ಇಲ್ಲಿಯವರೆಗೆ ನನ್ನ ಸ್ವಪರಿಚಯವನ್ನು ಶಾಂತ ರೀತಿಯಿಂದ ಆಲಿಸಿದ
ನನ್ನೆಲ್ಲ ಕೇಳುಗ ಬಾಂಧವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ ಈಗ ನಾನು ಮುಂದಿನ ಭಾಗವಾದ ಸ್ವರಚಿತ ಸಾಹಿತ್ಯಕ್ಕೆ ಕಾಲಿಡುತ್ತೇನೆ. ಸ್ವರಚಿತ ಸಾಹಿತ್ಯ. ಈಗಾಗಲೇ ನಾನು ಹೇಳಿದ ಹಾಗೆ ನಾನು ರಚಿಸಿದ ಹಲವು ರೂಪದ ಸಾಹಿತ್ಯ ಭಾಂಡಾರ ನನ್ನಲ್ಲಿ ಹಾಗೆ ಉಳಿದುಕೊಂಡಿದೆ. ಅದರಲ್ಲಿನ ಕವನ ರೂಪದ ಸಾಹಿತ್ಯವನ್ನು ಮಾತ್ರ ಇಂದು ನಾನು ತಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಇಂದಿನ ಈ ಎಲ್ಲ ಕವನಗಳು ತಮಗೆ ನಗೆ ತರಿಸುವ ಕವನಗಳಾಗಿವೆ ಎಂದು ತಮಗೆ ಮೊದಲೇ ತಿಳಿಸುತ್ತಾ, ಮೊದಲಿಗೆ ತಮ್ಮ ಮುಖದಲ್ಲಿ ಮಂದಹಾಸ ಮೂಡಲಿ ಎಂಬ ಆಸೆಯಿಂದ ಈಗಾಗಲೇ ಮಾತುಗಳ ರೂಪದಲ್ಲಿ ನನ್ನ ಪರಿಚಯ ಮಾಡಿಕೊಂಡರೂ ಸಹ ಮತ್ತೊಮ್ಮೆ ನನ್ನ ಪರಿಚಯವನ್ನು ಒಂದು ಚುಟುಕು ರೂಪದಲ್ಲಿ, ಅಂದರೆ ನಗೆ ತರಿಸುವ ರೂಪದಲ್ಲಿ ತಮಗೆಲ್ಲ ಹೇಳುವ ಆಸೆ. ಇಂದಿನ ಈ ಸಂಚಿಕೆಯ ಮೊದಲನೆಯದಾದ ನನ್ನ ಸ್ವರಚಿತ ಕವನದ ಶೀರ್ಷಿಕೆ ಸ್ವಂತ ಪರಿಚಯ. ಮೊದಲು ಈ ಕವನದ ವಿಶೇಷತೆಯ ಬಗ್ಗೆ ಒಂದೆರಡು ಮಾತುಗಳು. ನಾನು ಮುಖ್ಯ ಅತಿಥಿಯಾಗಿ ಹಾಗೂ ವಿಶೇಷ ಉಪನ್ಯಾಸಕನಾಗಿ ಭಾಗವಹಿಸಿದ ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ಈ ಕವನವನ್ನು ನನ್ನ ಭಾಷಣದ ಪ್ರಾರಂಭದಲ್ಲಿಯೇ ವಾಚಿಸುತ್ತಾ ಬಂದಿದ್ದೇನೆ. ಆಗ ಇದಕ್ಕೆ ಅಲ್ಲಿದ್ದ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಸಭಿಕರಿಂದ ಉತ್ತಮ ಸ್ಪಂದನೆ ಸಿಕ್ಕು ಕರತಾಡನ ಮಾಡುವ ಮೂಲಕ ನನ್ನನ್ನು ಅಪಾರವಾಗಿ ಮೆಚ್ಚಿದ್ದಾರೆ. ಇದು ತಮಗೆ ಸ್ವಪ್ರಶಂಸೆ ಎನಿಸಬಹುದು, ಆದರೆ ಇದು ಸತ್ಯ. ಈಗ ತಾವುಗಳು ಕೂಡ ಈ ಕವನವನ್ನು ಹಾಗೂ ರಚಿಸಿದ ನನ್ನನ್ನು ಅದೇ ರೀತಿಯಲ್ಲಿ ಮೆಚ್ಚುತ್ತೀರೆಂಬ ಭರವಸೆಯೊಂದಿಗೆ ಈ ಕವನವನ್ನು ತಮ್ಮೆದುರು ತರುತ್ತಿದ್ದೇನೆ. ಈ ಸಂಚಿಕೆಯ ಮೊದಲ ಕವನದ ಶೀರ್ಷಿಕೆ ಸ್ವಂತ ಪರಿಚಯ. ನನ್ನ ಹೆಸರು ಈಶ್ವರ್ ಬೆನ್ನಿ, ಊರು ಬೈಲಹೊಂಗಲ, ತಾಲೂಕು ಕೂಡ ಅದೇ. ನನ್ನ ಹೆಸರು ಈಶ್ವರ್ ಬೆನ್ನಿ, ಊರು ಬೈಲಹೊಂಗಲ, ತಾಲೂಕು ಕೂಡ ಅದೇ. ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ದೇಶ ಇಂಡಿಯಾ, ಖಂಡ ಏಷಿಯಾ. ದೇಶ ಇಂಡಿಯಾ, ಖಂಡ ಏಷಿಯಾ. ಖಾಯಂ ವಾಸಸ್ಥಾನ ಪೃಥ್ವಿ. ಖಾಯಂ ವಾಸಸ್ಥಾನ ಪೃಥ್ವಿ. ಹೆಚ್ಚಿನ ಮಾಹಿತಿಗಾಗಿ www.ishwar.comಗೆ ಲಾಗಿನ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ www.ishwar.comಗೆ ಲಾಗಿನ್ ಆಗಿ. ಆಸಾಮಿ ಪತ್ತೆಯಾದರೆ ನಮ್ಮನ್ನು ಬಿಡಬೇಡಿ, ಏಕೆಂದರೆ ನಾವಿನ್ನೂ ನೆಟ್ನಲ್ಲಿ ಪ್ರಾಪರ್ ಅಡ್ರೆಸ್ಸೇ ಬಿಟ್ಟಿಲ್ಲ. ಆಸಾಮಿ ಪತ್ತೆಯಾದರೆ ನಮ್ಮನ್ನು ಬಿಡಬೇಡಿ, ಏಕೆಂದರೆ ನಾವಿನ್ನೂ ನೆಟ್ನಲ್ಲಿ ಪ್ರಾಪರ್ ಅಡ್ರೆಸ್ಸೇ ಬಿಟ್ಟಿಲ್ಲ. ಇವತ್ತಿನ ಈ ನನ್ನ ಮೊದಲ ಕವನವನ್ನು ತಾವೆಲ್ಲ ಎಂಜಾಯ್ ಮಾಡಿದ್ದೀರಿ ಅಂದುಕೊಳ್ಳುತ್ತಾ ಈಗ ನಾನು ಎರಡನೇ ಕವನದತ್ತ ಬರ್ತೀನಿ. ಈ ಕವನವನ್ನು ನಾನು 2010ನೇ ಇಸವಿಯಲ್ಲಿ ಬರೆದದ್ದು. ಈ ವಿಷಯ ತಮ್ಮ ಗಮನಕ್ಕಿರಲಿ. ಈ ಕವನದ ಶೀರ್ಷಿಕೆ ನಾನೊಬ್ಬ ಉಪನ್ಯಾಸಕ. ನಾನೊಬ್ಬ ಉಪನ್ಯಾಸಕ, ವಿಶೇಷ ಉಪನ್ಯಾಸಕ. ನಾನೊಬ್ಬ ಉಪನ್ಯಾಸಕ, ವಿಶೇಷ ಉಪನ್ಯಾಸಕ. ನಾನು ಏನೇ ಹೇಳಿದ್ರೂ ಮೊನ್ನೆಯಿಂದ ಪ್ರಾರಂಭಿಸ್ತೀನಿ, ಆಮೇಲೆ ನಿನ್ನೆಯ ವಿಷಯ, ನಂತರ ಇಂದಿನ ವಿಷಯ, ತದನಂತರ ಈಗಿನ ವಿಷಯ. ನಾನು ಏನೇ ಹೇಳಿದ್ರೂ ಮೊನ್ನೆಯಿಂದ ಪ್ರಾರಂಭಿಸ್ತೀನಿ, ಆಮೇಲೆ ನಿನ್ನೆಯ ವಿಷಯ, ನಂತರ ಇಂದಿನ ವಿಷಯ, ತದನಂತರ ಈಗಿನ ವಿಷಯ. ನನಗೆ ಮೊನ್ನೆ ಎಂದರೆ 1847, ನಿನ್ನೆ ಎಂದರೆ 1947, ಮತ್ತು ಇಂದು ಎಂದರೆ 2007, ಹಾಗೂ ಈಗ ಎಂದರೆ 2010. ನನಗೆ ಮೊನ್ನೆ ಎಂದರೆ 1847, ನಿನ್ನೆ ಎಂದರೆ 1947, ಮತ್ತು ಇಂದು ಎಂದರೆ 2007, ಹಾಗೂ ಈಗ ಎಂದರೆ 2010. ಅದರಲ್ಲಿದೆ ತುಂಬಾ ಗಮ್ಮತ್ತು, ಯಾಕಂದ್ರೆ ಇವತ್ತು ತಮ್ಮ ಮುಂದೆ ನಾನೊಬ್ಬ ಉಪನ್ಯಾಸಕ, ವಿಶೇಷ ಉಪನ್ಯಾಸಕ. ಅದರಲ್ಲಿದೆ ತುಂಬಾ ಗಮ್ಮತ್ತು, ಯಾಕೆಂದ್ರೆ ಇವತ್ತು ತಮ್ಮ ಮುಂದೆ ನಾನೊಬ್ಬ ಉಪನ್ಯಾಸಕ, ವಿಶೇಷ ಉಪನ್ಯಾಸಕ. ವಿಶೇಷ ಯಾಕಂದ್ರೆ ನಾನೊಬ್ಬ ಇತಿಹಾಸ ಉಪನ್ಯಾಸಕ. ನಾನೊಬ್ಬ ಇತಿಹಾಸ ಉಪನ್ಯಾಸಕ. ವಿಶೇಷ ಯಾಕಂದ್ರೆ ನಾನೊಬ್ಬ ಇತಿಹಾಸ ಉಪನ್ಯಾಸಕ. ನಾನೊಬ್ಬ ಇತಿಹಾಸ ಉಪನ್ಯಾಸಕ. ಇನ್ನು ಮೂರನೇ ಕವನವನ್ನು ನೋಡೋಣ ಬನ್ನಿ. ಈ ಕವನದ ಶೀರ್ಷಿಕೆ ನಾನು ಬರೆಯುತ್ತೇನೆ. ನಾನು ಬರೆಯುತ್ತೇನೆ. ನಾನು ಬರೆಯುತ್ತೇನೆ ಸುಂದರವಾಗಿ, ಬಲು ಸುಂದರವಾಗಿ. ಮೊದಲ 4 ಸಾಲುಗಳನ್ನು ಮುತ್ತಿನಂತೆ ಜೋಡಿಸಿಟ್ಟ ಮುತ್ತಿನಂತೆ.
ನಾನು ಬರೆಯುತ್ತೇನೆ ಸುಂದರವಾಗಿ, ಬಲು ಸುಂದರವಾಗಿ. ಮೊದಲ 4 ಸಾಲುಗಳನ್ನು ಮುತ್ತಿನಂತೆ ಜೋಡಿಸಿಟ್ಟ ಮುತ್ತಿನಂತೆ. ಮುಂದಿನ 4 ಸಾಲುಗಳು ಆಗುತ್ತವೆ ಸಮಭುಜದ ಚಚ್ಚೌಕದಂತೆ, ಪಗಡೆಯಾಟದ ದಾಳಗಳಂತೆ. ಮುಂದಿನ 4 ಸಾಲುಗಳು ಆಗುತ್ತವೆ ಸಮಭುಜದ ಚಚ್ಚೌಕದಂತೆ, ಪಗಡೆಯಾಟದ ದಾಳಗಳಂತೆ. ಅದರ ಮುಂದಿನ 4 ಸಾಲುಗಳು ಅಚ್ಚುಕಟ್ಟಾದ ಆಯತದಂತೆ, ಸ್ವಲ್ಪ ಜಜ್ಜಿದ ತಾಯತದಂತೆ. ಅದರ ಮುಂದಿನ 4 ಸಾಲುಗಳು ಅಚ್ಚುಕಟ್ಟಾದ ಆಯತದಂತೆ, ಸ್ವಲ್ಪ ಜಜ್ಜಿದ ತಾಯತದಂತೆ. ಇನ್ನು ಕೊನೆಯ 4 ಸಾಲುಗಳು ಇನ್ನೂ ಸುಂದರ, ಅತಿ ಸುಂದರ. ಇನ್ನು ಕೊನೆಯ 4 ಸಾಲುಗಳು ಇನ್ನೂ ಸುಂದರ, ಅತಿ ಸುಂದರ. ಹಕ್ಕಿಯ ಕೊಕ್ಕೆಯಂತೆ, ಕಾಗೆಯ ಕಾಲುಗಳಂತೆ. ಆದರೆ ಬರೆದದ್ದೆಲ್ಲ ತಿಳಿಯುವಂತೆ, ತಮಗೆಲ್ಲ ತಿಳಿಯುವಂತೆ. ಹಕ್ಕಿಯ ಕೊಕ್ಕೆಯಂತೆ, ಕಾಗೆಯ ಕಾಲುಗಳಂತೆ. ಆದರೆ ಬರೆದದ್ದೆಲ್ಲ ತಿಳಿಯುವಂತೆ, ತಮಗೆಲ್ಲ ತಿಳಿಯುವಂತೆ. ನಾನು ಬರೆಯುತ್ತೇನೆ ಸುಂದರವಾಗಿ, ಬಲು ಸುಂದರವಾಗಿ. ನಾನು ಬರೆಯುತ್ತೇನೆ ಸುಂದರವಾಗಿ, ಬಲು ಸುಂದರವಾಗಿ. ಇನ್ನು 4ನೇ ಕವನ. ಇದು ಈ ಸಂಚಿಕೆಯ ಕೊನೆಯ ಕವನ. ಈ ಕವನವನ್ನು ಕೂಡ ನಾನು ಬಹು ಹಿಂದೆ, ಅಂದರೆ ನಾನು BA ಪದವಿಯ ಅಂತಿಮ ವರ್ಷದಲ್ಲಿ ಓದುತ್ತಿದ್ದಾಗ ಮಹಾವಿದ್ಯಾಲಯದ ವರ್ಷದ ಪುಸ್ತಕ, ಅಂದರೆ ಆನಲ್ಸ್ ಅಥವಾ ಆನ್ಯುವಲ್ ಬುಕ್, ಇದರಲ್ಲಿ ಪ್ರಕಟಿಸಲು, ಅದು ನನ್ನ ಗೆಳೆಯನೊಬ್ಬನ ಅತಿ ಒತ್ತಾಯದಿಂದ ಬರೆದ ಕವನ. ಎಂಜಾಯ್ ಮಾಡಿ. ಈ ಕವನದ ಶೀರ್ಷಿಕೆ ಸಿಹಿ ಮಂಪರು. ಸಿಹಿ ಮಂಪರು. ಮುಂಜಾವಿನ ಸಿಹಿ ಮಂಪರ್ನಲ್ಲಿ ನಾನಿದ್ದೆ, ಬಿಡಲಾರದಾಗಿತ್ತು ನನ್ನನ್ನು ಗಾಢ ನಿದ್ದೆ. ಮುಂಜಾವಿನ ಸಿಹಿ ಮಂಪರ್ನಲ್ಲಿ ನಾನಿದ್ದೆ, ಬಿಡಲಾರದಾಗಿತ್ತು ನನ್ನನ್ನು ಗಾಢ ನಿದ್ದೆ. ಚಲುವೆ ನೀ ಕನಸಲಿ ಕಂಗೊಳಿಸುತ್ತ ಬಂದಿದ್ದೆ, ಆಗ ನಿನ್ನದೇ ಗುಂಗಿನಲ್ಲಿ ನಾ ಮಂಚದಿಂದ ಕೆಳಗೆ ಬಿದ್ದೆ, ಕೆಳಗೆ ಬಿದ್ದೆ. ಚಲುವೆ ನೀ ಕನಸಲಿ ಕಂಗೊಳಿಸುತ್ತ ಬಂದಿದ್ದೆ, ಆಗ ನಿನ್ನದೇ ಗುಂಗಿನಲ್ಲಿ ನಾ ಮಂಚದಿಂದ ಕೆಳಗೆ ಬಿದ್ದೆ, ಕೆಳಗೆ ಬಿದ್ದೆ. ನನ್ನ ಆತ್ಮೀಯ ಕೇಳುಗ ಬಾಂಧವರೇ, ನನ್ನ ಈ ಕವನಗಳನ್ನು ಕೇಳಿ ತಮ್ಮ ಮೊಗದಲ್ಲೊಂದು ಮುಗುಳ್ನಗೆ ತೇಲಿ ಹೋಗಿದೆ ಎಂದು ಭಾವಿಸಿ ಇಂದಿನ ಈ ಸಂಚಿಕೆಗೆ ಈಗ ನಾನು ವಿರಾಮ ನೀಡುತ್ತಿದ್ದೇನೆ. ಮುಂದಿನ ಸಂಚಿಕೆಗಳಲ್ಲಿ ವಸ್ತುನಿಷ್ಠವಾದ ಹಾಗೂ ಘನಗಂಭೀರವಾದ ನನ್ನ ಸ್ವರಚಿತ ಸಾಹಿತ್ಯವನ್ನು ತಮ್ಮೆದುರಿಗೆ ತರುತ್ತೇನೆ. ಇದೇ ರೀತಿಯಲ್ಲಿ ಈ ಎಲ್ಲ ಒಂದು ಸಂಚಿಕೆಗಳನ್ನು ಕೇಳಿ ಅಭಿಮಾನಪಟ್ಟು ಪ್ರೀತಿ ತೋರಿಸಿದಂತೆ ನನ್ನ ಸ್ವರಚಿತ ಸಾಹಿತ್ಯದ ಸಂಚಿಕೆಗಳಿಗೂ ಅದೇ ಪ್ರೀತಿಯನ್ನು ತೋರಿಸಿರಿ, ಅಭಿಮಾನವನ್ನು ತೋರಿಸಿರಿ ಎಂದು ತಮ್ಮಲ್ಲಿ ವಿನಂತಿ ಮಾಡುತ್ತಾ, ತಮಗೆ ತಿಳಿಸುತ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಂದಿಗೆ ತಮ್ಮಲ್ಲಿಗೆ ಬರ್ತೀನಿ. ಅಲ್ಲಿಯವರೆಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಶರಣಾರ್ಥಿಗಳು.